ನಮ್ಮ ರೈತರಿಗೀಗ 17,500 25,000 31,000 ಸ್ಟೇಜನ್ನು ಹೇಳ್ಬಿಟ್ಟು ಹೋಗೋರಲ್ಲ. ತೋಟಗಾರಿಕೆ ಬೆಳೆ, ನೀರಾವರಿ ಬೆಳೆ, ಡ್ರೈಲ್ಯಾಂಡ್ ಬೆಳೆ ಇದಕ್ಕೆಲ್ಲ ಹೇಳೋರಲ್ಲ 8,000 ಜಾಸ್ತಿ ಸಿಗ್ತದೆ ಅಂತೇಳಿ. ಇನ್ನೂ ಸಿಗಬೇಕಲ್ಲ ಅಲ್ಲಿ ರೈತನಿಗೆ. ಕೇಂದ್ರ ಸರ್ಕಾರಕ್ಕೆ ಒಂದು ವೀಕ್ಷಣೆ ಮಾಡಲಿಕ್ಕೆ, ಒಂದು ವರದಿ ತಗೊಳ್ಳಿಕ್ಕೆ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕಳಿಸಿ ಅಂತ ಇವತ್ತಿನವರೆಗೂ ಕೊಟ್ಟಿದ್ದೀರೋ ಇಲ್ಲೋ ಗೊತ್ತಿಲ್ಲ ಅರ್ಜಿನ. ಇಲ್ಲ ನಿಮ್ಮ ಅಧಿಕಾರಿಗಳು ರೈತರಿಗೆ ಇವೇನು ಬೆಳೆ ಹಾಳಾಗಿದೆ ಆ ಬೆಳೆ ಕಿತ್ತಾಕ್ಬೇಡಿ, ಹಿಂಗೆ ಇರಬೇಕು ಅಂತಾರಂತೆ ಉತ್ತರ ಕರ್ನಾಟಕದಲ್ಲಿ. ಈಗ ಹಿಂಗಾರು ಮತ್ತೆ ಪ್ರಾರಂಭ ಆಗುತ್ತೆ. ಆ ಬೆಳೆ ಅಂತೂ ಹೋಯ್ತು, ಸರ್ವನಾಶ ಆದರು ರೈತರು. ಈಗ ಮತ್ತೊಂದು ಬೆಳೆ ಬೆಳೀತಾರೆ, ಅದನ್ನು ಈಗ ಹಾಕೋದು ಹೆಂಗೆ? ಇನ್ನೂ ಇವರು ಇದನ್ನೇ ನಡೆಸಲಿಲ್ಲ ಸಮೀಕ್ಷೆನ. ಇನ್ನು ಕೆಲವರು ಅಧಿಕಾರಿಗಳು ನಿಮ್ಮ ತೋಟದ ಜಮೀನಿನಲ್ಲಿ ಏನೇನಾಗಿದೆ ಅಂತೇಳಿ ನೀವೇ ಒಂದು ಸಮೀಕ್ಷೆ ಮಾಡ್ಕೊಂಡು ಅದೇನೋ ಒಂದು ವರದಿ ತಂದು ಕೊಡಿ ಅಂತಾರಂತೆ ಅಧಿಕಾರಿಗಳು. ಇದು ಆಡಳಿತದ ವ್ಯವಸ್ಥೆ. ಏನು ದೇವರಾಜ ಅರಸು ಅವರ ದಾಖಲೆ ಮುರಿದ ತಕ್ಷಣ ಹೆಸರು ಉಳಿಯಲ್ಲ ಸಿದ್ದರಾಮಯ್ಯನವರೇ. ನೀವು ಇರೋವಷ್ಟು ದಿವಸ ಏನು ಮಾಡಿದ್ರಿ ಅನ್ನೋದು ಉಳಿಯೋದು. ಈಗೇನೋ 4 ಜನ ಅದೆಂಥದೋ 2,000 ಫ್ರೀ ಬಸ್ಸು ಸಿಕ್ತು ಅಂತೇಳಿ ಯಾರಾದರೂ ಪಾಪ ಮುಗ್ಧ ಜನ ಮಾತಾಡ್ಬೋದು. ಆದರೆ ಶಾಶ್ವತವಾದ ಕೆಲಸಗಳು ಎಷ್ಟರ ಮಟ್ಟಿಗೆ ನೀವು ಮಾಡಿದ್ದೀರಿ ಅಂತಕ್ಕಂಥ ಪ್ರಶ್ನೆ ಈಗಾಗಲೇ ಶುರುವಾಗಿದೆಯಲ್ಲ ಬೆಂಗಳೂರು ನಗರದಲ್ಲಿ. ಯಾವುದಕ್ಕೂ ಉತ್ತರ ಕೊಡೋ ಶಕ್ತಿ ನಿಮಗಿಲ್ಲ. ಮೊನ್ನೆ ಒಬ್ಬ ಇವರು ಹೇಳ್ತಾರೆ, ಕೈಗಾರಿಕೋದ್ಯಮಿ, ಸರ್ ನಮಗೆ ತಮಿಳ್ನಾಡಿನಲ್ಲಿ ಅಲ್ಲೆಲ್ಲೋ ಆಂಧ್ರ ಪ್ರದೇಶದಲ್ಲಿ ಸಬ್ಸಿಡಿ ಕೊಡ್ತೀವಿ ಬನ್ನಿ ಅಂತಾರೆ, ನೀವಿಲ್ಲೇನು ನಮಗೆ ಎನ್ಕರೇಜ್ಮೆಂಟ್ ಕೊಡ್ತಾಯಿಲ್ಲ ಅಂತ. ಅಲ್ಲಿ ಕೊಡ್ತಾರೆ ಅಂದ್ರೆ ಅಲ್ಲೇ ಹೋಗಿರಿ, ಇಲ್ಲಿ ಹಾಕಿದ್ದೀರಿ ಅಂತ ಲಘುವಾಗಿ ಮಾತನಾಡಿದ್ರೆ ಯಾರು ನಿಮ್ಮನ್ನು ನಂಬ್ತಾರೆ? ಅದರಿಂದ ತಿತ್ಕೊಳ್ಳಿ. ಇನ್ನು 2.5 ವರ್ಷ ಇದೆ, ನೀವು ತಿಳ್ಕೊಂಡಿರ್ಬೋದು. ಆ ದುಡ್ಡು ಏನು ಅಪಮಾರ್ಗದಲ್ಲಿ ಮಾಡಿದಿರಲ್ಲ, ಅದೇ ಮತ್ತೆ ಇನ್ನೂ ಒಂದು ಬಾರಿ 2 ಬಾರಿ ಇನ್ನೂ 10 ವರ್ಷ 15 ವರ್ಷ ಬರ್ತೀವಿ ಅಂತೇಳಿ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಮುಂದಿನ ಚುನಾವಣೆ ಯಾವ ಮಟ್ಟಿಗೆ ತಗೊಂಡು ಹೋಗ್ತಾರೆ ಅಂತಕ್ಕಂಥದ್ದನ್ನು ಅಟ್ಲೀಸ್ಟ್ ಕೂತ್ಕೊಂಡು ಕಾಮಾಗಿ ಚರ್ಚೆ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಇದ್ಯಾವುದೋ ಚರ್ಚೆ ಮಾಡ್ತಿರಲ್ಲ, ಮುಖ್ಯಮಂತ್ರಿ ಸ್ಥಾನ ನವಂಬರಿಗೆ ಬರ್ತದೋ ಡಿಸೆಂಬರಿಗೆ ಬರ್ತದೋ ಅದೆಲ್ಲ ಆಮೇಲೆ ಬರೋದು ಬಂದ್ಕೊಳ್ಳಿ. ಆದರೆ ಪರ್ಮನೆಂಟಾಗಿ ನೀವು ಹೋಗ್ತಿರಲ್ಲ, ಜನ ತೀರ್ಮಾನ ತಗೋತಾರಲ್ಲ, ಅದು ಆಗ ಡ್ಯಾಮೇಜ್ಗಿಂತ ಮುಂಚೆ ಸರಿಪಡಿಸ್ಕೊಳ್ಳೋಕ್ಕಾದರೂ ಯೋಚನೆ ಮಾಡ್ಕೊಳ್ಳಿ. ಆಮೇಲೆ ಇವೆಲ್ಲ ಅಧಿಕಾರ ಹಸ್ತಾಂತರ ಆಮೇಲೆ ಮಾಡ್ಕೊಳ್ಳಿ. ನಾನು ಅದು ಯಾವುದ್ರ ಬಗ್ಗೆನೂ ಇಂಪಾರ್ಟೆನ್ಸ್ ಕೊಡಲ್ಲ, ಅದರ ಅವಶ್ಯಕತೆ ಇಲ್ಲ ನಮಗೆ. ಅದರಿಂದ ಇವತ್ತು ಇದನ್ನೆಲ್ಲವನ್ನು ನಾನೇನು ನೋಡ್ತಾ ಇದ್ದೀನಿ, ಆ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಈಗಲೂ ಸಹ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನೀವೇನು ಆ ದುರಹಂಕಾರದಲ್ಲಿದ್ದೀರಿ, ಆ ದುರಹಂಕಾರ ಸ್ವಲ್ಪ ಇಳಿರಿ ನೆಲಕ್ಕೆ. ಆಕಾಶದಲ್ಲೇ ಇದ್ರೂ ಗೊತ್ತಾಗಲ್ಲ, ಸ್ವಲ್ಪ ನೆಲಕ್ಕೆ ಇಳಿದು ಓಡಾಡಿದ್ರೆ ಜನಗಳ ಮಧ್ಯದಲ್ಲಿ ಆಗ ನಿಜವಾದ ಇದು ಗೊತ್ತಾಗ್ತದೆ.